ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಿನ್ನರ್ ಪಾಲಿಟಿಕ್ಸ್ ಭಾರಿ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಅವರಿಂದ ಡಿನ್ನರ್ ಪಾಲಿಟಿಕ್ಸ್. ಮೊನ್ನೆ ರಾತ್ರಿ ಸಿಎಂ ನೇತೃತ್ವದಲ್ಲಿ ನಡೆದಂತಹ ಡಿನ್ನರ್ ಮೀಟಿಂಗ್ ಗಮನಿಸಿದ್ವಿ. ಈಗ ಬೆಳಗಾವಿಯ ಫಾರ್ಮ್ ಹೌಸ್ನಲ್ಲಿ ಡಿಕೆಯಿಂದ ಡಿನ್ನರ್, ಡಿಕೆ ಆಪ್ತ ದೊಡ್ಡಣ್ಣವರ್ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೀತು. ಆಪ್ತ ಸಚಿವರು, 40ಕ್ಕೂ ಹೆಚ್ಚು ಶಾಸಕರು, 15 ಎಂಎಲ್ಸಿಗಳು, ಕಾಂಗ್ರೆಸ್ನ ಮುಖಂಡರು ಈ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಔತಣಕೂಟದ ಮುಂದಾಳತ್ವವನ್ನ ಡಿಕೆ ಸುರೇಶ್ ವಹಿಸಿದ್ರು. ಶಕ್ತಿ ಪ್ರದರ್ಶನ ಜೊತೆಗೆ ಶಾಸಕರ ವಿಶ್ವಾಸಕ್ಕೆ ಡಿಕೆ ಮುಂದಾಗಿದ್ದಾರೆ. ಶಾಸಕರ ವಿಶ್ವಾಸ ಗಳಿಸುವುದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಅತ್ತ ಸಿಎಂ ಡಿನ್ನರ್ ಮೀಟಿಂಗ್ ಆಗ್ತಾ ಇದ್ದಂತೆ ಇತ್ತ ಡಿಕೆ ಶಿವಕುಮಾರ್ ಇಂದ ಕೂಡ ಬೆಳಗಾವಿಯ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ. ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಜೋರಾಗಿತ್ತು. ಬೆಳಗಾವಿ ಅಧಿವೇಶನದ ಹಿನ್ನೆಲೆಯಲ್ಲಿ ಪಾಲಿಟಿಕ್ಸ್ ಮತ್ತು ಈ ಡಿನ್ನರ್ ಪಾಲಿಟಿಕ್ಸ್ ಎರಡೂ ಕೂಡ ಬೆಳಗಾವಿಗೆ ಶಿಫ್ಟ್ ಆಯಿತು. ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ನಡೆಸಿದ್ರು ಮೊನ್ನೆ. ಫಿರೋಜ್ ಸೇಠ್ ಅವರ ನಿವಾಸದಲ್ಲಿ ನಡೆದಂತಹ ಆ ಸಭೆಯಲ್ಲಿ ಡಿಕೆ ಗೈರಾಗಿದ್ರು. ಅವರಿಗೂ ಆಹ್ವಾನ ಕೊಟ್ಟಿದ್ದೀವಿ, ಆದರೆ ಅವರು ಬೇರೆ ಕಡೆ ಬ್ಯುಸಿ ಇದ್ರಿಂದ ಬರಲಿಲ್ಲ ಅನ್ನುವಂತಹ ಸಮಜಾಯಿಷಿಯನ್ನು ಸೇಠ್ ನೀಡಿದ್ರು. ಆದರೆ ಅದರ ಬೆನ್ನಲ್ಲೇ ನಿನ್ನೆ ನಡೆದಂತಹ ಡಿಕೆಶಿ ಡಿನ್ನರ್ ಮೀಟಿಂಗ್ ಕುತೂಹಲ ಹೆಚ್ಚಿಸ್ತಾ ಇದೆ. 40ಕ್ಕೂ ಹೆಚ್ಚು ಶಾಸಕರು ಈ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಕೆಎಚ್ ಮುನಿಯಪ್ಪ, ಶರಣ್ ಪ್ರಕಾಶ್ ಪಾಟೀಲ್, ಎಂಸಿ ಸುಧಾಕರ್, ಮಂಕಾಳ್ ವೈದ್ಯ, ಸಚಿವ ಎನ್.ಟಿ. ಶ್ರೀನಿವಾಸ್, ಕೂಡ್ಲಿಗಿ ಶಾಸಕರಾದಂಥ ರಂಗನಾಥ್, ಕುಣಿಗಲ್, ಹಾಗೆ ಇಕ್ಬಾಲ್ ಹುಸೇನ್, ರಾಮನಗರ ಶಾಸಕ, ಜೊತೆಗೆ ಶಾಂತಿನಗರ ಶಾಸಕ ಎನ್.ಎ. ಹ್ಯಾರಿಸ್, ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡರು ಕೂಡ ಭಾಗಿಯಾಗಿದ್ದರು. ಆದರೆ ಡಿಕೆ ಡಿನ್ನರ್ ಸಭೆಗೆ ಸಿಎಂಗೆ ಆಹ್ವಾನ ಇಲ್ಲ. ಆಪ್ತರಿಗಷ್ಟೇ ಡಿನ್ನರ್ ಆಯೋಜಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಡಿನ್ನರ್ ಮೀಟಿಂಗ್ನಲ್ಲಿ ಯತೀಂದ್ರ ಹೇಳಿಕೆಯ ಬಗ್ಗೆ ಚರ್ಚೆಯಾಗಿದೆ. ಯತೀಂದ್ರಗೆ ನೋಟಿಸ್ ಕೊಡುವಂತೆಯೂ ಕೂಡ ಒತ್ತಡ ಹೆಚ್ಚಾಗಿದೆ. ಆದರೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ ಕಾಯಿರಿ ಅಂತ ಡಿಕೆ ಶಿವಕುಮಾರ್ ಸಮಾಧಾನ ಮಾಡಿಸಿದ್ದಾರೆ. ಮುಂದಿನ ವಾರ ವರಿಷ್ಠರು ದೆಹಲಿ ಕರೆದಿರೋ ಬಗ್ಗೆ ಕೂಡ ಚರ್ಚೆಯಾಗಿದೆ. ಸಿಎಂ ಬದಲಾವಣೆ ವಿಚಾರ ಡಿನ್ನರ್ ಮೀಟಿಂಗ್ನಲ್ಲಿ ಡಿಸ್ಕಸ್ ಆಗಿದ್ದು, ಅಗತ್ಯ ಇದ್ರೆ ಹೈಕಮಾಂಡ್ ಭೇಟಿಗೂ ಹೋಗ್ತೀವಿ ಅಂತ ಕೆಲವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡುವಂತೆ ಹೇಳೋದಾಗಿಯೂ ಕೂಡ ಮಾತುಕತೆ ನಡೆಸಿದ್ದಾರೆ. ಅಧಿಕಾರ ಹಸ್ತಾಂತರ ಕುರಿತು ಕೂಡ ಡಿನ್ನರ್ ವೇಳೆ ಚರ್ಚೆಯಾಗಿದೆ. ಶಕ್ತಿ ಪ್ರದರ್ಶನ ನಡೆದಿದೆ. ಜೊತೆಗೆ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂತಹ ಪ್ರಯತ್ನ ಕೂಡ ಈ ಪಾಲಿಟಿಕ್ಸ್ ನಡೆದಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಮತ್ತು ಪ್ರಸನ್ನ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ. ಮೊದಲಿಗೆ ಈ ಡಿಕೆ ಡಿನ್ನರ್ ಮೀಟಿಂಗ್ ಕುರಿತಂತೆ ಪ್ರಮೋದ್ರಿಂದ ಮಾಹಿತಿ ಪಡಿತಾ ಹೋಗೋಣ. ಪ್ರಮೋದ್, ನಾವು ಗಮನಿಸ್ತಾ ಇದ್ದೀವಿ ಬೆಳಗಾವಿಗೆ ರಾಜಕಾರಣ ಸಂಪೂರ್ಣವಾಗಿ ಶಿಫ್ಟ್ ಆಗಿರೋದನ್ನ, ಅದರಲ್ಲೂ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿದೆ. ಸಿಎಂ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಅವರಿಂದ ಕೂಡ ಏನು ಈ ಡಿನ್ನರ್ ಮೀಟಿಂಗ್ ನಡೀತಾ ಇದೆ, ಇದರಲ್ಲಿ ಭಾಗಿಯಾದಂಥವ್ರು ಯಾರ್ಯಾರು, ಏನ್ ಚರ್ಚೆ ನಡೆದಿದೆ, ಏನ್ ಅಜೆಂಡಾ? ಪ್ರತಿಮಾ, ಮೊದಲನೇದಾಗಿ ಸಿಎಂ ಮಾಡಿದಂಥ ಡಿನ್ನರ್ ಸಭೆ ಇತ್ತು. ಅದನ್ನು ಡಿನ್ನರ್ ಸಭೆ ಅನ್ನೋದಕ್ಕಿಂತ ಒಂದು ಔತಣಕೂಟ ಅಂತ ಹೇಳ್ಬೋದು. ಯಾಕೆಂದರೆ ಆ ಒಂದು ಆಸಿಫ್ ಪಠಾಣ್ ಅವರ ಮನೆಯಲ್ಲಿ, ಆಸಿಫ್ ಸೇಠ್ ಅವರ ಮನೆಯಲ್ಲಿ ನಡೆದಂಥ ಒಂದು ಔತಣಕೂಟ ಏನಿತ್ತು, ಅದರಲ್ಲಿ ಸ್ಪೀಕರ್ ಕೂಡ ಭಾಗಿಯಾಗಿದ್ದರು. ಹೀಗಾಗಿ ಸ್ಪೀಕರ್ ಜೊತೆಗೂಡಿ ಮುಖ್ಯಮಂತ್ರಿಗಳು ಯಾವುದೋ ಒಂದು ತಂತ್ರಗಾರಿಕೆ, ಪೊಲಿಟಿಕಲ್ ತಂತ್ರಗಾರಿಕೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಡಿ ಸಿ ಎಂ ಮಾಡಿರುವಂಥ ಒಂದು ಔತಣಕೂಟ ಏನಿದೆ, ಇದು ಡಿ ಸಿ ಎಂ ನೇರವಾಗಿ ಆಯೋಜನೆ ಮಾಡದೇ ಇದ್ರು ಕೂಡ ಡಿ ಸಿ ಎಂನ ಆಪ್ತ ಶಾಸಕರು ಅಥವಾ ಡಿ ಸಿ ಎಂನ ಆಪ್ತ ವಲಯದಲ್ಲಿರುವಂಥ ನಾಯಕರು ಮಾಡಿರುವಂಥ ಒಂದು ಸಭೆ ಇದಾಗಿತ್ತು. ಇದನ್ನು ಮೇಲ್ನೋಟಕ್ಕೆ ಇದೊಂದು ಹಾಗೆ ಡಿನ್ನರ್ಗೆ ಸೇರಿರುವಂಥದ್ದು, ಔತಣಕೂಟಕ್ಕೆ ಸೇರಿರುವಂಥದ್ದು ಅಂತ ಮಾತಿದೆ. ಆದರೆ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಇದನ್ನು ನಾವು ಹಿಂದೆ ಮುಖ್ಯಮಂತ್ರಿಗಳು ಯಾವ ರೀತಿಯಂಥ ಸ್ಟೇಟ್ಮೆಂಟ್ಗಳನ್ನು ಮಾಡಿದ್ರು, ಯಾವ ರೀತಿಯಂಥ ಹೇಳಿಕೆಗಳನ್ನು ನೇರವಾಗಿ ಡಿ ಕೆ ಪರವಾಗಿ ಅಥವಾ ಡಿ ಕೆನ ಗುರಿಯಾಗಿಸಿಕೊಟ್ಟಿದ್ರು, ಅದಕ್ಕೆ ಕೌಂಟರ್ ಅಂದರೆ ತಪ್ಪಾಗಲ್ಲ. ನಿಮಗೆ ನೆನಪಿರ್ಬೋದು, ದೆಹಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಜೊತೆಗೆ 5 ಜನ ಶಾಸಕರಿಲ್ಲ, ಯಾವ ಬೆಂಬಲವೂ ಇಲ್ಲ ಅನ್ನುವಂಥ ಒಂದು ಮಾತನ್ನು ನೇರವಾಗಿಯೇ ಹೇಳಿದರು. ಅದಕ್ಕೆ ಕೌಂಟರ್ ಆಗಿ ಬಹುಶಃ ಇವತ್ತಿನ ಸಂದರ್ಭದಲ್ಲಿ ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಡಿ ಕೆ ಬಣ ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದೆ. ಪೊಲಿಟಿಕಲಿ ಯಾವತ್ತೂ ಒಂದು ಸಾಂಕೇತಿಕವಾಗಿ ಒಂದು ಸಂದೇಶವನ್ನು ರವಾನೆ ಮೂಡಿಸೋ ಮೂಲಕ ಅಥವಾ ರವಾನೆ ಮಾಡೋ ಮೂಲಕ ಒಂದು ತಂತ್ರಗಾರಿಕೆಯನ್ನು ಮಾಡಲಾಗುತ್ತೆ. ನಿನ್ನೆ ನಡೆದಂಥ ಸಭೆಯಲ್ಲಿ ಸುಮಾರು 40ಕ್ಕೂ ಅಧಿಕ ಶಾಸಕರು ಬಂದಿರುವಂಥದ್ದು. ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಬಳಿ ಎಷ್ಟು ಜನ ಶಾಸಕರಿದ್ದಾರೆ ಈ ಒಂದು ಚರ್ಚೆ ಮೊದಲಿಂದಲೂ ಕೂಡ ನಡೀತಾ ಇದೆ ಪ್ರತಿಮಾ. ಹೀಗಾಗಿ ಇದಕ್ಕೆ ಒಂದು ಪುಷ್ಟಿ ಕೊಡುವಂಥ ನಿಟ್ಟಲ್ಲಿ ನಮ್ಮ ಬಳಿಯೂ ಕೂಡ ಜನ ಇದ್ದಾರೆ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ನಿಟ್ಟಲ್ಲಿ
ಜೊತೆಗೆ ಈ ಶಾಸಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಮೆಸೇಜನ್ನು ಕೂಡ ಪಾಸ್ ಮಾಡುವಂಥ ನಿಟ್ಟಲ್ಲಿ ಈ ಒಂದು ಔತಣಕೂಟ ಸಾಕ್ಷಿಯಾಗಿದೆ. ಇದನ್ನು ನೇರವಾಗಿ ಡಿ ಕೆ ಶಿವಕುಮಾರ್ ಏನು ಮಾಡಿದ್ದಲ್ಲ, ಬದಲಾಗಿ ಅವರ ಆಪ್ತ ವಲಯದಲ್ಲಿರುವಂಥ ಉದ್ಯಮಿಗಳು ಜೊತೆಗೆ ಈ ಒಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರು ಅವರೆಲ್ಲ ಕೂಡ ಸೇರಿ ಮಾಡಿರುವಂಥದ್ದು. ದೊಡ್ಡಣ್ಣನವರನ್ನಂಥ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಿದ್ದರು, ಅವರ ಫಾರ್ಮ್ ಹೌಸ್ ಅಲ್ಲಿ ಆದಂಥ ಒಂದು ಔತಣಕೂಟ ಇದು. ಅಲ್ಲಿ ಹೆಚ್ಚಿನ ಸೀರಿಯಸ್ ಆಗಿ ಪೊಲಿಟಿಕಲಿ ಆಗುತ್ತಾ ಯಾವುದೇ ರೀತಿಯಂಥ ಚರ್ಚೆ ಆಗಿಲ್ಲ. ಬಟ್ ಅಕ್ಕಪಕ್ಕದಲ್ಲಿ ಒಂದು ಏನು ಪೊಲಿಟಿಕಲಿ ಮೆಸೇಜಿಂಗ್ ಅಥವಾ ನೆಟ್ವರ್ಕ್ ಮಾಡಬೇಕಾಗಿದೆ ಅದನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಈ ಒಂದು ಔತಣಕೂಟ ಏನಿದೆ ಖಂಡಿತವಾಗ್ಲೂ ಒಂದು ಪೊಲಿಟಿಕಲಿ ಮೆಸೇಜಿಂಗ್ ಅಂದರೆ ತಪ್ಪಾಗಲ್ಲ. ಪ್ರತಿಮಾ. ಎಸ್ ಪ್ರಮೋದ್, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡಿತಾ ಹೋಗ್ತೀನಿ.